ಸ್ನೇಹಿತರೆ ನಮಸ್ಕಾರ. ಒಂದು ಕಡೆ ರಾಜ್ಯದಲ್ಲಿ ಪ್ರಜ್ವಲ್ ರೇವಣ್ಣ ಈ ಪೆನ್ಡ್ರೈವ್ ಪ್ರಕರಣ ಭಾರಿ ಸ್ಫೋಟಕ ಸಂಚಲನವನ್ನೇ ಸೃಷ್ಟಿಸ್ತಿದೆ. ಈಗಾಗಲೇ ಮಾಜಿ ಪ್ರಧಾನಿಯೊಬ್ಬರ ಕುಟುಂಬದಿಂದ ಅವರ ಮಗ, ಸ್ವತಃ ಮಾಜಿ ಪ್ರಧಾನಿಯವರ ಮಗ ಜೈಲಿಗೆ ಹೋಗೋದ್ರ ಮೂಲಕ ಅಥವಾ ಒಂದು ಕೇಸ್ನಲ್ಲಿ ಅರೆಸ್ಟ್ ಆಗೋದ್ರ ಮೂಲಕ ಇಡೀ ಅವರ ಫ್ಯಾಮಿಲಿಗೆ ಮತ್ತು ಅವರ ರಾಜಕೀಯ ವೃತ್ತಿ ಜೀವನಕ್ಕೆ ಕಪ್ಪು ಚುಕ್ಕೆಯಾಗಿದ್ದಾರೆ. ಇದಕ್ಕೆ ಕಾರಣ ಯಾರು? ಮಗ ಪ್ರಜ್ವಲ್ ರೇವಣ್ಣ. ಹೌದು, ಈಗಾಗಲೇ ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ಅರೆಸ್ಟ್ ಆಗಿ SID ಕಸ್ಟಡಿಯಲ್ಲೂ ಕೂಡ ಇದ್ದಾರೆ. ಜೊತೆಗೆ ಬೇಲ್ಗಾಗಿ ಅರ್ಜಿಯನ್ನು ಸಲ್ಲಿಸ್ತಿದ್ದಾರೆ. ಬಚಾವ್ ಆಗುವಂತಹ ನಿರೀಕ್ಷೆಯಲ್ಲಿದ್ದಾರೆ. ಬಟ್ ಅಷ್ಟು ಸುಲಭ ಅಲ್ಲ ಬಚಾವಾಗೋದು ಅನ್ನೋದು ಕೂಡ ಈಗಾಗಲೇ ಗೊತ್ತಾಗಿದೆ. ಮತ್ತೊಂದು ಕಡೆ ಅವರ ತಾಯಿ, ಯಾರು ಪ್ರಜ್ವಲ್ ರೇವಣ್ಣನವರ ತಾಯಿ ಭವಾನಿ ರೇವಣ್ಣಗೂ ಕೂಡ ಸಂಕಷ್ಟ ತಪ್ಪಿದ್ದಲ್ಲ ಅನ್ನುವಂಥ ಮುನ್ಸೂಚನೆ ಸಿಗ್ತಾ ಇದೆ. ಈಗ ಅವರ ಕುಟುಂಬದಲ್ಲಿ ಸ್ವಲ್ಪ ಸೇಫ್ ಆಗಿರೋದು ಪ್ರಜ್ವಲ್ ರೇವಣ್ಣ ಅವರ ತಮ್ಮ. ಬಹುಶಃ ಪ್ರಜ್ವಲ್ ರೇವಣ್ಣ ತಮ್ಮನ ಯಾವುದಾದ್ರೂ ಒಂದು ಹಗರಣ ಹೊರಗೆ ಬಂದರೆ ಅಲ್ಲಿ ಆತನು ಕೂಡ ಲಾಕ್ ಆಗೋದ್ರಲ್ಲಿ ಡೌಟ್ ಇಲ್ಲ. ಆದರೆ ಈಗ ಇಷ್ಟೆಲ್ಲ ಘಟನೆಗಳು ನಡೀತಾ ಇದ್ದರೂ ಕೂಡ ತನ್ನ ಮೇಲೆ ಒಂದು ಗಂಭೀರವಾದಂಥ ಆರೋಪ ಬಂದಿದೆ. ಜೊತೆಗೆ ತಾನು ಮಾಡಬಾರದ ಕೆಲಸಗಳನ್ನು ಮಾಡಿದ್ದೇನೆ ಎನ್ನುವಂತಹ ಅರಿವಿದೆ. ಆ ಕಾರಣಕ್ಕೋಸ್ಕರ ಯಾವಾಗ ಈ ಕೇಸ್ ಸ್ವಲ್ಪ ವೇಗವನ್ನು ಪಡ್ಕೊಳ್ತೋ ಅಥವಾ ಸೀರಿಯಸ್ ಆಗ್ತಾ ಹೋಯಿತೋ ಆಗ ಫಾರಿನ್ಗೆ ಎಸ್ಕೇಪ್ ಆದಂತಹ ಈ ಪ್ರಜ್ವಲ್ ರೇವಣ್ಣ ಇನ್ನೂ ಕೂಡ ಫಾರಿನ್ನಿಂದ ರಿಟರ್ನ್ ಆಗಿಲ್ಲ. ಇನ್ನೂ ಕೂಡ ಫಾರಿನ್ನಿಂದ ರಿಟರ್ನ್ ಆಗುವಂಥ ಲಕ್ಷಣವೂ ಕೂಡ ಕಾಣಿಸ್ತಿಲ್ಲ. ಈಗಾಗಲೇ ಸರ್ಕಾರ ನೋಟಿಸ್ ಮೇಲೆ ನೋಟಿಸನ್ನು ಕೊಡ್ತಾ ಇದೆ. ಆ ಈ ನೋಟಿಸು ಎಲ್ಲದೂ ಕೂಡ ಕೊಟ್ಟಾಯಿತು. ಬಟ್ ಯಾವ ನೋಟಿಸ್ಗೂ ಕೂಡ ಈ ಪ್ರಜ್ವಲ್ ರೇವಣ್ಣ ಮಾತ್ರ ಡೋಂಟ್ ಕೇರ್ ಅಂತಿದ್ದಾನೆ. ಒಂದೊಂದು ದೇಶದಿಂದ ಇನ್ನೊಂದು ದೇಶಕ್ಕೆ, ಆ ದೇಶದಿಂದ ಮತ್ತೊಂದು ದೇಶಕ್ಕೆ, ಹೀಗೆ ದೇಶದಿಂದ ದೇಶಕ್ಕೆ ಪರಾರಿ ಆಗ್ತಾ ಈ ಪ್ರಕರಣದಿಂದ ತಪ್ಪಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಿದ್ದಾನೆ. ಒಂದು ವೇಳೆ ಈ ಪ್ರಜ್ವಲ್ ರೇವಣ್ಣ SIT ವಶಕ್ಕೆ ಸಿಕ್ಕಿದ್ದೇ ಹೌದಾದಲ್ಲಿ ನಂತರ ಈ ಪ್ರಕರಣದ ದಿಕ್ಕೇ ಬದಲಾಗುತ್ತೆ ಅನ್ನುವಂಥ ಮುನ್ಸೂಚನೆ ಸಿಗ್ತಾ ಇದೆ. ಅದು ಹೇಗೆ, ಅದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಪ್ರಜ್ವಲ್ ರೇವಣ್ಣ ಹಾಲಿ ಸಂಸದ, ಜನಪ್ರತಿನಿಧಿ, ಮಾಜಿ ಪ್ರಧಾನಿಗಳ ಮೊಮ್ಮಗ, ಮಾಜಿ ಸಚಿವರು ಮತ್ತು ಹಾಲಿ ಶಾಸಕರ ಮಗ. ಇಷ್ಟೆಲ್ಲ ಇದ್ದರೂ ಕೂಡ ಮತ್ತು ಇಡೀ ರಾಜ್ಯವೇ ಗೌರವ ನೀಡುವಂತಹ ಮತ್ತು JDSನ ಕಾರ್ಯಕರ್ತರು ಪೂಜ್ಯನೀಯ ಭಾವದಲ್ಲಿ ನೋಡುವಂತಹ ಒಂದು ಮನೆಯ ಸದಸ್ಯನಾಗಿ ಮಾಡಿದ್ದು ಮಾತ್ರ ಮಣ್ಣು ತಿನ್ನೋ ಕೆಲಸ ಅಂಥೇಳಿ ಎಲ್ರಿಗೂ ಕೂಡ ಗೊತ್ತಾಗಿದೆ. ಯಾರು ಕೂಡ ಕಲ್ಪನೆಯನ್ನು ಕೂಡ ಮಾಡಿಕೊಳ್ಳೋಕ್ಕೆ ಸಾಧ್ಯವಿರದಂಥ ಕೆಲಸವನ್ನು ಈತ ಮಾಡಿದ್ದಾನೆ. ಯಾವುದೋ ಬೇರೆ ಕೆಲಸದಲ್ಲಿ ಅಥವಾ ಬೇರೆ ಯಾವುದೋ ಒಳ್ಳೆ ಕೆಲಸದಲ್ಲಿ ಸಾಧನೆ ಮಾಡಿದರೆ ಅದು ಬೇರೆ ಥರ. ಆದರೆ ಈತ ಮಾಡಿರುವಂಥ ಸಾಧನೆ ಅದನ್ನು ಹೇಳೋಕ್ಕೆ ಸಾಧ್ಯವಿಲ್ಲ. ಮಂಚದಾಟದಲ್ಲಿ ಸಾಧನೆ ಮಾಡಿದಂಥ ಸಾಧಕ ಈ ಹಾಸನದ ಹಾಸಿಗೆಯ ಹೀರೋ ಪ್ರಜ್ವಲ್ ರೇವಣ್ಣ. ಈ ಹಾಸನದ ಹಾಸಿಗೆಯ ಹೀರೋ ಮತ್ತು ಪೆನ್ಡ್ರೈವ್ ಶೂರ ಪ್ರಜ್ವಲ್ ರೇವಣ್ಣ ಈಗ ಫಾರಿನ್ನಲ್ಲಿ ಹೋಗಿ ಅಡಗಿ ಕೂತಿದ್ದಾನೆ. ಯಾವಾಗ ಈ ಪ್ರಕರಣದ ತೀವ್ರತೆ ಹೆಚ್ಚಾಗುತ್ತೆ ಅಂತ ಹೇಳಿ ಗೊತ್ತಾಯಿತೋ ಆ ಕ್ಷಣಕ್ಕೆ ಎಸ್ಕೇಪ್ ಆಗಿದ್ದಂತಹ ಈ JDSನ ಸಂಸದ ಈಗ ಯಾವ ದೇಶದಲ್ಲಿ ಇದ್ದಾನೆ, ಯಾವ ದೇಶದಲ್ಲಿ ಏನು ಮಾಡ್ತಿದ್ದಾನೆ, ಯಾವ ಮಾಹಿತಿಯೂ ಕೂಡ ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ದೇಶದಿಂದ ದೇಶಕ್ಕೆ ಹಾರಾಟವನ್ನು ಮುಂದುವರಿಸಿದ್ದಾನೆ ಈ ಹಾಸನದ ವೀರೋ. ಲೋಕಸಭೆ ಚುನಾವಣೆ ರಾಜ್ಯದಲ್ಲಿ 14 ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ ಏಪ್ರಿಲ್ 26ರಂದು ಮತದಾನ ನಡೆದಂಥ ಬೆನ್ನಲ್ಲೇ ಅಶ್ಲೀಲ ವಿಡಿಯೋ ವೈರಲ್ ಆಗಿತ್ತು. ಅಂದರೆ ಈ ಚುನಾವಣೆಗೆ ಇನ್ನೇನು 3 ದಿನ ಇರಬೇಕು ಅನ್ನೋಷ್ಟೊತ್ತಿಗೆ ಈ ವಿಡಿಯೋ ನಿಧಾನವಾಗಿ ಶೇರ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಎಲೆಕ್ಷನ್ ದಿನ ಸ್ವಲ್ಪ ವೇಗವನ್ನು ಪಡ್ಕೊಳ್ತು. ಎಲೆಕ್ಷನ್ ದಿನ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಂತಹ ಪ್ರಜ್ವಲ್ ರೇವಣ್ಣ ಅದಾದ ನೆಕ್ಸ್ಟ್ ಡೇನೇ ಫಾರಿನ್ ಫ್ಲೈಟ್ ಹತ್ತಿದ್ದಾರೆ ಎನ್ನುವಂತಹ ಮಾಹಿತಿ ಸಿಕ್ತು. ಆರಂಭದಲ್ಲಿ ಈತ ಜರ್ಮನಿಗೆ ಹೋಗಿದ್ದಾನೆ ಎನ್ನುವಂಥ ಮಾಹಿತಿ ಇತ್ತು. ಅಲ್ಲಿಂದ ದುಬೈಗೆ ಹೋದ ಅಂತಲೂ ಕೂಡ ಮಾಹಿತಿ ಇತ್ತು. ಈಗ ದುಬೈಯಿಂದನೂ ಕೂಡ ಮತ್ತೊಂದು ದೇಶಕ್ಕೆ ಹೋಗಿದ್ದಾನೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಯಾಕಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣಗೆ ಒಂದು ರಾಜತಾಂತ್ರಿಕ ವೀಸಾ ಇರೋದರಿಂದ ಅದನ್ನು ಇಲ್ಲಿ ದುರುಪಯೋಗ ಪಡಿಸ್ಕೊಳ್ತಿದ್ದಾನೆ ಅನ್ನೋದು ಗೊತ್ತಾಗ್ತಿದೆ. ಮೊದಲಿಗೆ ಜರ್ಮನಿಗೆ ಹೋಗಿದ್ದಂಥ ಪ್ರಜ್ವಲ್ ರೇವಣ್ಣ ನಂತರ ಅಲ್ಲಿಂದ ದುಬೈಗೆ ಹೋಗಿದ್ದ ಅನ್ನುವಂಥ ಮಾಹಿತಿ ಇತ್ತು. ಇದೀಗ ಯಾವಾಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಜಾರಿಯಾಗುತ್ತೋ ಈಗ ಅದಾದ ನಂತರ ದುಬೈಯಿಂದನೂ ಕೂಡ ಈತ ಎಸ್ಕೇಪ್ ಆಗಿದ್ದಾನೆ ಅನ್ನುವಂಥ ಮಾಹಿತಿ ಸಿಗ್ತಿದೆ. ಪ್ರಸ್ತುತ ಹಂಗೇರಿಯ ಬುಡಾಪೆಸ್ಟ್ನಲ್ಲಿ ಇದ್ದಾನೆ ಎನ್ನುವಂತಹ ಮಾಹಿತಿ SITಗೂ ಕೂಡ ಲಭ್ಯವಾಗಿದೆ. ಇಂಟೆಲಿಜೆನ್ಸ್ ಟೀಮ್ಗೂ ಕೂಡ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇದೆ. ಪ್ರಕರಣದ ತನಿಖೆ ತೀವ್ರಗೊಳಿಸುತ್ತಿರುವಂಥ SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ಎಂಟ್ರಿ ಮಾಹಿತಿಯ ಬಗ್ಗೆ ಒಂದಷ್ಟು ಸುಳಿವನ್ನು ಪತ್ತೆ ಹಚ್ಚಿದ್ದಾರೆ. ಪಾಸ್ಪೋರ್ಟ್ ಎಂಟ್ರಿ ಆಧಾರದ ಮೇಲೆ ಪ್ರಜ್ವಲ್ ರೇವಣ್ಣ ಬುಡಾಪೆಸ್ಟ್ನಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅನ್ನುವಂಥ ಮಾಹಿತಿ ತಿಳಿದು ಬಂದಿದೆ. ಆದರೆ ಪ್ರಕರಣದ ಸಂಬಂಧ ಸಿದ್ದರಾಮಯ್ಯ ಇರ್ಬೋದು,
ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಪ್ರತಿಯೊಬ್ಬರು ಕೂಡ ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡಿರೋದ್ರಿಂದ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ಮೇಲೆ ಸಭೆಯನ್ನು ನಡೆಸ್ತಿದ್ದಾರೆ. ಈ ಸಭೆಯಲ್ಲಿ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಸೂಕ್ತ ಕ್ರಮಗಳೊಂದಿಗೆ ಮುನ್ನಡೆಯಲಿದ್ದೇವೆ ಎನ್ನುವಂಥ ಮಾತನ್ನು ಅಧಿಕಾರಿಗಳು ನಡೆಯಲಿದ್ದೇವೆ ಎನ್ನುವಂತಹ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಸಿಬಿಐ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಲಿದ್ದು ಇದು ತನಿಖೆಯನ್ನು ಚುರುಕುಗೊಳಿಸೋದಕ್ಕೆ ಸಹಕಾರಿ ಆಗಲಿದೆ ಅನ್ನುವಂಥ ಮಾಹಿತಿ ಇದೆ. ಬಟ್ ಸಿಬಿಐನಿಂದ ಅಷ್ಟೇನೋ ವ್ಯಾಪಕವಾದಂಥ ಸಪೋರ್ಟ್ ಇವ್ರಿಗೆ ಸಿಗ್ತಾ ಇಲ್ಲ ಅನ್ನುವಂಥ ಮಾಹಿತಿ ಕೂಡ ಇದೆ. ಯಾರಿಗೆ? SIT ಟೀಮ್ಗೆ ಸಿಬಿಐನಿಂದ ಅಂಥದ್ದೇನು ಸಪೋರ್ಟ್ ಸಿಗ್ತಾ ಇಲ್ಲ ಕೇಂದ್ರ ಸರ್ಕಾರದಿಂದ ಅನ್ನೋವಂಥದ್ದು ಈಗ ಗೊತ್ತಾಗ್ತಿರುವಂಥ ವಿಚಾರ. ಆದರೂ ಕೂಡ ಇವನನ್ನು ಹಿಡಿದೆ ಅಂತೂ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಮಂಗಳೂರು, ಬೆಂಗಳೂರು ಮತ್ತು ಬೇರೆ ಭಾಗದ ಏರ್ಪೋರ್ಟ್ಗಳಲ್ಲೂ ಕೂಡ ಎಲ್ಲಿಂದ ದುಬೈ ಫ್ಲೈಟ್ಗಳು ಅಥವಾ ಫಾರಿನ್ ಫ್ಲೈಟ್ಗಳು ಹೆಚ್ಚಾಗಿ ಬರ್ತಾವೆ ನೋಡಿ, ಆ ಏರ್ಪೋರ್ಟ್ನಲ್ಲಿ SIT ಅಧಿಕಾರಿಗಳು ಈಗ ಹೊಂಚು ಹಾಕಿ ಕೂತಿದ್ದಾರೆ. ಯಾವ ಕ್ಷಣದಲ್ಲಿ ಬೇಕಾದರೂ ಬರ್ಬೋದು, ಯಾವ ಕ್ಷಣದಲ್ಲಿ ಬೇಕಾದ್ರೂ ಎತ್ತಾಕೊಂಡು ಹೋಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಹೀಗಾಗಿ ಹಗಲು ರಾತ್ರಿ ಅನ್ನದೇ ಅಲ್ಲಿ ಕಾಯುವಂಥ ಕೆಲಸವನ್ನು ಮಾಡುತ್ತಿದ್ದಾರೆ. ಆ ಮೂಲಕ ದೊಡ್ಡದೊಂದು ಶಾಕನ್ನು ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಆದರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಈ ದೇಶದಿಂದ ದೇಶಕ್ಕೆ ಹಾರ್ತಿರೋದು ಯಾಕೆ ಅನ್ನೋದು ಈಗಿರುವಂಥ ಪ್ರಶ್ನೆ. ತಪ್ಪು ಮಾಡಿದ್ದೇ ಹೌದು ಅಂತಾದರೆ ಎಲ್ಲಿದ್ದರೆ ಏನು, ಇವತ್ತಲ್ಲ ನಾಳೆ ಅದರ ಇಂಪ್ಯಾಕ್ಟು ತಟ್ಟುತ್ತೆ. ಒಂದು ವೇಳೆ ಆತ ಆ ಕ್ಷಮೆಯನ್ನು ಕೇಳಿ ಮತ್ತೆ ಹಿಂದೆ ಹೇಗಿದ್ನೋ ಹಾಗೆ ಮುಂದುವರ್ಸೋದನ್ನ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಏನೋ ಒಂದು ಹೊಸ ಜೀವನ ಸಿಕ್ಕದಂಗೆ ಆಗ್ಬೋದು. ಬಟ್ ಅಷ್ಟು ಸುಲಭ ಅಲ್ಲ ಸಿಗೋದು ಕೂಡ. ಯಾಕಂತ ಹೇಳಿದ್ರೆ ಈಗ ದಾಖಲಾಗ್ತಿರುವಂಥ ಕೇಸುಗಳು, ಈಗ ಬರ್ತಿರುವಂಥ ಒಂದೊಂದೇ ಸಂಕಷ್ಟಗಳು, ಅದು ಈತನನ್ನು ಬೆಚ್ಚಿ ಬೀಳಿಸೋದ್ರಲ್ಲ ಅನುಮಾನ ಇಲ್ಲ. ಆ ಪರಿ ಒಂದೊಂದೇ ವಿಚಾರಗಳು ಹೊರಗಡೆ ಬರ್ತಿದ್ದಾವೆ. ಇನ್ನು ಈಗಲೂ ಕೂಡ ಈ ಪ್ರಜ್ವಲ್ ರೇವಣ್ಣ ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ. ಒಂದು ಮಾಹಿತಿಯ ಪ್ರಕಾರ 7ನೇ ತಾರೀಕು ನಂತರ ಬರ್ಬೋದು, ಸೆಕೆಂಡ್ ರೌಂಡ್ ಎಲೆಕ್ಷನ್ ಆದ ಬಳಿಕ ಬರ್ಬೋದು ಅಂತೇಳಿ ಹೇಳಿದರೆ, ಇನ್ನೊಂದಷ್ಟು ಜನ ಇಲ್ಲ ಆತ ಬರೋದೇ ಡೌಟು, ಅಲ್ಲೇ ಏನಾದರೂ ಫಿಕ್ಸ್ ಆಗಿಬಿಡ್ತಾನೆ ಅಂತಲೂ ಕೂಡ ಹೇಳ್ತಿದ್ದಾರೆ. ಇನ್ನೊಂದಷ್ಟು ಜನ ಇಲ್ಲ ಬಂದೇ ಬರ್ತಾನೆ, 7ನೇ ತಾರೀಕೆಲ್ಲ ಇವತ್ತು ನಾಳೆ ಒಳಗೆ ಬರಬಹುದು. ಯಾಕಂತ ಹೇಳಿದ್ರೆ ಅಪ್ಪನನ್ನು ಅರೆಸ್ಟ್ ಮಾಡಿರುವಂತಹ ಒಂದು ಬೇಸರ, ನೋವು ಬಹುಶಃ ಆತನಿಗೆ ಕಾಡದೇ ಇರಲಾರ್ದು. ಹೀಗಾಗಿ ಪ್ರಜ್ವಲ್ ರೇವಣ್ಣ ಜೊತೆಗೂ ಕೂಡ ಅರೆಸ್ಟ್ ಆಗೋದಕ್ಕಿಂತ ಮುಂಚೆ ಮಾತನಾಡಿದರು ರೇವಣ್ಣ ಅನ್ನೋಂಥ ಮಾಹಿತಿಯೂ ಇರೋದರಿಂದ ಸಹಜವಾಗಿ ಈ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಚರ್ಚೆಗಳು ನಡೀತಿದ್ದಾವೆ. ಬಟ್ ಅದೇನೇ ಇದ್ದರೂ ಕೂಡ ರಾಜಾರೋಷವಾಗಿ ವೀಡಿಯೋಗಳನ್ನು ಮಾಡಿಕೊಂಡು, ರಾಜಾರೋಷವಾಗಿ ಆ ವೀಡಿಯೋಗಳನ್ನು ಮೊಬೈಲ್ನಲ್ಲಿ ಇಟ್ಕೊಂಡು ಅದನ್ನು ಪೆನ್ಡ್ರೈವ್ಗೆ ಟ್ರಾನ್ಸ್ಫರ್ ಮಾಡಿ, ಅದು ಈಗ ಊರುಬಾಗ್ಲಾಗಿ ಹರಿದು ಹಚ್ಚಿ ಒಂದು ಕಡೆ ಸಂತ್ರಸ್ತರ ಮಾನ ಮರ್ಯಾದೆಯನ್ನು ತೆಗೆಯೋದು, ಮತ್ತೊಂದಷ್ಟು ಕಡೆ ಈ ರೀತಿ ಮಾಡೋದ್ರ ಮೂಲಕ ಆತ ತನ್ನ ದೃಶ್ಯವನ್ನು ತೀರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದು. ಇವೆಲ್ಲದಕ್ಕೂ ಕೂಡ ಈಗ ಪಾಪದ ಕೂಡ ತುಂಬಿರೋದ್ರಿಂದ ಸಹಜವಾಗಿ ಒಂದಾದ್ಮೇಲೊಂದು ಟೆನ್ಷನ್ಸ್ಗಳು ಬಂದು ಅಪ್ಪಳಿಸ್ತಿದ್ದಾವೆ. ಹೀಗಾಗಿ ಸದ್ಯಕ್ಕಂತೂ ಇವರಿಗೆ ಉಳಿಗಾಲ ಸಿಗೋದಂತೂ ಭಾರಿ ಕಷ್ಟ, ಮತ್ತು ಅವಕಾಶವೂ ಕೂಡ ಸೇಫ್ ಆಗುವಂಥ ಅವಕಾಶವೂ ಕೂಡ ಕಡಿಮೆ ಇದೆ ಅನ್ನೋದು ಮಾತ್ರ ವಾಸ್ತವ. ನಿಮಗೇನಿಸುತ್ತೆ ಸ್ನೇಹಿತರೆ, ಪ್ರಜ್ವಲ್ ರೇವಣ್ಣ ಫಾರಿನ್ಗೆ ಪರಾರಿಯಾಗಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.